ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮ್ಮ ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಅಭ್ಯಾಸಗಳಿದೆಯಲ್ಲ, ಅದು ತುಂಬಾನೇ ವಿಚಿತ್ರವಾಗಿರುತ್ತೆ. ಹಾಗೇನೆ ಜನ ಅದನ್ನ ಗೊತ್ತಿಲ್ಲದೆ ಆಚರಣೆ ಮಾಡ್ತಿರ್ತಾರೆ. ಇನ್ನು ನಮ್ಮ ಸನಾತನ ಧರ್ಮದ ಕೆಲವೊಂದಿಷ್ಟು ಆಚರಣೆಗಳನ್ನ ಫಾಲೋ ಮಾಡೋರನ್ನ ಮೌಢ್ಯ ಅಂತ ಹೇಳ್ತಾರೆ. ಇದನ್ನ ಏನನ್ಬೇಕೋ ಗೊತ್ತಾಗ್ತಾ ಇಲ್ಲ. ಏನಪ್ಪಾ ಅಂದ್ರೆ, ಪ್ರಪಂಚದಲ್ಲಿ ಹಲವಾರು ರೀತಿಯ ಕುಡುಕರಿದ್ದಾರೆ. ಆದ್ರೆ ಕುಡುಕರೆಲ್ಲರೂ ಒಂದು ವಿಷಯವನ್ನ ಫಾಲೋ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ, ಪ್ರತಿಯೊಬ್ಬರು ಕೂಡ ಅವರ ಉಂಗುರ ಬೆರಳನ್ನ ಕುಡಿಯೋದಕ್ಕಿಂತ ಮುಂಚೆ ಹೆಚ್ಚಾಗಿ ಜನ ಆ ಮಧ್ಯದಲ್ಲಿ ಎತ್ತಿ ಅದನ್ನ ನೆಲಕ್ಕೆ ಚಿಮುಕಿಸ್ತಾರೆ. ಇದನ್ನ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ ಬಹಳಷ್ಟು ಜನರಿಗೆ ಉತ್ತರ ಗೊತ್ತಿರೋದಿಲ್ಲ. ಆದ್ರೆ ಇದಕ್ಕೆ ಸಾಮಾಜಿಕ ಮಾಧ್ಯಮದಲ್ಲಿ ಜ್ಯೋತಿಷಿ ಅಂತ ಹೇಳಿಕೊಳ್ಳುವವರೊಬ್ರು ಅದಕ್ಕೆ ಕಾರಣವನ್ನ ಹೇಳಿದ್ದಾರೆ. ಅವರ ಹೆಸರು ಅನುರಾಗ್ ಠಾಕೂರ್. ಅವ್ರು ಹೇಳಿದ್ದಾರೆ, ಜ್ಯೋತಿಷ್ಯದಲ್ಲಿ ಇದರ ಬಗ್ಗೆ ಬರೆಯಲ್ಪಟ್ಟಿದೆಯಂತೆ. ಆ ರೀತಿ ಮಾಡೋದ್ರಿಂದ ಅವರ ಅಭಿವೃದ್ಧಿ ಆಗುತ್ತಂತೆ. ಹಾಗೇನೆ ಅವರಿಗೆ ನೆಮ್ಮದಿ, ಶಾಂತಿ ಅನ್ನೋದೆಲ್ಲ ಜೀವನದಲ್ಲಿ ಸಿಗತ್ತಂತೆ. ಅವ್ರು ಹೇಳೋ ಪ್ರಕಾರ ಹಾಗೆ ಉಂಗುರದ ಬೆರಳನ್ನ ಅದ್ದಿ ಚಿಮುಕಿಸೋದ್ರಿಂದ ಎಲ್ಲರ ಜೀವನವನ್ನ ನೋಡುವಂತಹ ಲೆಕ್ಕಾಚಾರ ಆಗುವಂತಹ ಶನಿ ದೇವರು ಸಂತೃಪ್ತರಾಗ್ತಾರಂತೆ, ನೆಮ್ಮದಿ ಆಗ್ತಾರಂತೆ, ಹಾಗೇನೆ ಒಳ್ಳೇದ್ ಮಾಡ್ತಾರಂತೆ. ಇದು ಜ್ಯೋತಿಷ್ಯದಲ್ಲಿ ಇದೆಯೋ ಇಲ್ವೋ ಅನ್ನೋದು ನನಗಂತೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಯಾಕೆ ಹಾಗೆ ಮಾಡ್ತಾರೆ ಅಂತ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.